ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಈ ಮಾಸದಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, ಜೂನ್ 1ನೇ ತಾರೀಕು ಕುಜ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಸ್ವಕ್ಷೇತ್ರವಾಗುತ್ತೆ. ಒಂದು ರಾಜಗ್ರಹ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಈ ಒಂದು ಪರಿವರ್ತನೆ ಆಲ್ಮೋಸ್ಟ್ ಇಡೀ ಪ್ರಪಂಚಕ್ಕೆ ಶುಭ ಫಲಗಳನ್ನು ಕೊಡೋದಕ್ಕೂ ಕೂಡ ಅವಕಾಶಗಳಿರುತ್ತೆ ವೀಕ್ಷಕರೇ. ಹಾಗೆ 12ನೇ ತಾರೀಕು ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 14ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿವಸ 14ನೇ ತಾರೀಕು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಕೂಡ ಅವನ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಆಲ್ಮೋಸ್ಟ್ ಈ ಜೂನ್ ತಿಂಗಳಲ್ಲಿ ಕುಜ ಒಂದು ರಾಜಗ್ರಹ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧ ಜ್ಞಾನಕಾರಕನಾಗಿ ನಿಪುಣ ಗ್ರಹ ಅನ್ನುವಂಥದ್ದು ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಹಾಗೆ ಶನಿ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಂಥದ್ದು. ಪರಾಕ್ರಮ ಗ್ರಹಗಳೆಲ್ಲ ಸ್ವಕ್ಷೇತ್ರದಲ್ಲಿರ್ತಾರೆ. ಹಾಗಾಗಿ ಕಳೆದ 2-3 ತಿಂಗಳ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಆಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಗೋಚಾರ ಫಲಗಳನ್ನು ಅಥವಾ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳುವಂಥವರಿಗೆ ಈ ಮಾಸಗಳು ಖಂಡಿತ ಸಕ್ಸಸ್ಸನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಸೊ ಈ ಬದಲಾಗುವ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಆಲ್ಮೋಸ್ಟ್ ಜೂನ್ ತಿಂಗಳ 12-14ನೇ ತಾರೀಕಿನ ತನಕ ರವಿ, ಬುಧ, ಶುಕ್ರ ಮತ್ತು ಗುರು 4 ಗ್ರಹಗಳು ಏಕಾದಶದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇದು ಬಹಳ ಅದ್ಭುತವಾದಂತಹ ಸಮಯ. ಆರೋಗ್ಯದಲ್ಲಿ ಅಭಿವೃದ್ಧಿ, ವಿಶೇಷವಾದಂತಹ ಸ್ಥಾನಮಾನ, ವ್ಯಕ್ತಿತ್ವಗಳನ್ನು ಸಂಪಾದನೆ ಮಾಡೋದಕ್ಕೆ, ಹೆಸರು ಕೀರ್ತಿಗಳನ್ನು ಸಂಪಾದನೆ ಮಾಡೋದಕ್ಕೆ ಖಂಡಿತ ಶುಭ ಸಮಯವಾಗಿರುತ್ತೆ. ಏಕೆಂದರೆ ದ್ವಿತೀಯಾಧಿಪತಿ ಸೂರ್ಯ ಏಕಾದಶದಲ್ಲಿರ್ತಾನೆ, ಭಾಗ್ಯಾಧಿಪತಿ ಗುರು ಏಕಾದಶದಲ್ಲಿರ್ತಾನೆ. ಅದೇ ರೀತಿಯಾಗಿ ಪಂಚಮಾಧಿಪತಿ ಕುಜ ದಶಮಂಗಾರಕನಾಗಿ ಕುಲದೀಪಕನಾಗಿ ಸಂಚಾರ ಮಾಡ್ತಾ ಇರ್ತಾನೆ ಸ್ವಕ್ಷೇತ್ರದಲ್ಲಿ. ಎಲ್ಲ ಗ್ರಹಗಳ ಚಲನೆ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳ 14ರ ತನಕ ಬಹಳಷ್ಟು ಸಕ್ಸಸ್ಸನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಯಾವುದೇ ವಿಶೇಷವಾದಂತಹ ಕೆಲಸಗಳನ್ನು ಕರ್ಕಾಟಕ ರಾಶಿಯವರು ಮಾಡುವಂಥದ್ದಿದ್ದರೆ ಜೂನ್ ತಿಂಗಳ 14ರ ಒಳಗಡೆ ಅದನ್ನು ಪ್ರೋಗ್ರೆಸ್ ಮಾಡಿಕೊಳ್ಳುವಂಥದ್ದು, ಅಂದರೆ ಶುರು ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಯಾಕೆಂದರೆ ಯಾವುದೇ ಒಂದು ಪ್ರಯಾಣ ಮಾಡಬೇಕು ಅಂತಿದ್ದರೂ ಕೂಡ ನೀವು ಹೋಗಿ ಸೇರುವ ಸಮಯವನ್ನು ನೀವು ನೋಡೋದಿಲ್ಲ, ಹೊರಡುವ ಸಮಯವನ್ನು ಮಾತ್ರ ನೋಡ್ಕೊಳ್ತೀರ ಶುಭವಾಗಿದೆ ಅಂತ. ಹಾಗೆ ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಆ ಪ್ರಾರಂಭದ ಸಮಯ ಚೆನ್ನಾಗಿರಬೇಕು. ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸಮಯ ಜೂನ್ ತಿಂಗಳ 15ರ ತನಕ ಬಹಳ ಅದ್ಭುತವಾಗಿದೆ. ಯಾವುದಾದ್ರೂ ಒಂದು ವಿಶೇಷವಾದ ಕೆಲಸಗಳನ್ನು ಮಾಡುವಂಥದ್ದಿದ್ದರೆ ಅಥವಾ ಯಾವುದಾದ್ರೂ ಫೋರ್ಸೆಬಲಿ ಅನಿವಾರ್ಯತೆಯಿಂದ ಮಾಡಲೇಬೇಕಾದಂತಹ ಪರಿಸ್ಥಿತಿಗಳಿದ್ದರೆ ಈ ಜೂನ್ ತಿಂಗಳ 14ರ ಒಳಗಡೆ ಪ್ರಾರಂಭ ಮಾಡುವಂಥದ್ದು ಶುಭವಾಗುತ್ತೆ. ತದನಂತರದಲ್ಲಿ ಜೂನ್ 14ರ ನಂತರ ವ್ಯಯಭಾವದಲ್ಲಿ 3 ಗ್ರಹಗಳ ಸಂಚಾರ ಆಗುತ್ತೆ. ರವಿ, ಶುಕ್ರ ಮತ್ತು ಬುಧನ ಸಂಚಾರ. ಅದರಲ್ಲೂ ಕೂಡ ಶುಕ್ರ ಮತ್ತು ಬುಧ ಅಸ್ತಂಗತರಾಗಿಯೇ ಸಂಚಾರ ಮಾಡ್ತಾ ಇರ್ತಾರೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋದಕ್ಕೆ ಕೆಲವು ಕಾರಣಗಳಿರುತ್ತೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು 12ಲ್ಲಿ ಆಗೋದರಿಂದ ವಿಷ್ಣುವಿನ ಆರಾಧನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳುವಂಥದ್ದು ಖಂಡಿತ ಶುಭವಾಗುತ್ತೆ. ದ್ವಿತೀಯ ಭಾವವನ್ನು ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ ಅಂತ ಹೇಳ್ತೇವೆ. ದ್ವಿತೀಯ ಭಾವದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೊ ಶನಿ ಮಹಾತ್ಮನ ದೃಷ್ಟಿ ಅಷ್ಟಮದಿಂದ ಕುಟುಂಬ ಸ್ಥಾನದ ಮೇಲೆ ಬಿದ್ದಾಗ ಸ್ವಲ್ಪ ವಾಕ್ಯಗಳು ನಿಷ್ಠುರವಾಗ್ತಾ ಇರುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಥವಾ ವಾಕ್ಯಗಳಿಂದ ನಿಷ್ಠುರಗಳಾಗುವಂತಹ ಪರಿಸ್ಥಿತಿಗಳಿರುತ್ತೆ. ಜೊತೆಗೆ ಧನವ್ಯಯ ಅನ್ನುವಂಥದ್ದು ಕೂಡ ಸ್ವಲ್ಪ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗೋದಕ್ಕೆ ಅವಕಾಶಗಳಿರುತ್ತೆ. ಅದು ಕೂಡ ಈ ಜೂನ್ 14ರ ನಂತರ
ಯಾವುದೇ ಹೆಚ್ಚಿನ ವ್ಯವಹಾರಗಳು ಅಂದರೆ ಯಾರಿಗಾದರೂ ಧನ ಸಹಾಯ ಮಾಡುವಂಥದ್ದು ಅಥವಾ ಹಣದ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಯಾರಿಗಾದರೂ ಕೊಡಬೇಕಾಗಿದ್ದರೆ ಈ ಸಮಯಗಳನ್ನು ಅವಾಯ್ಡ್ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಕರ್ಕಾಟಕ ರಾಶಿಯವರಿಗೆ. ಅದರಲ್ಲೂ ಜೂನ್ 14 ನಂತರ. ಮೂರನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. 3ರ ಅಧಿಪತಿಯಾದಂತಹ ಬುಧ ವ್ಯಯಭಾವದಲ್ಲಿದ್ದು ಬುಧಾದಿತ್ಯ ಯೋಗದಲ್ಲಿರ್ತಾನೆ. ನೋಡಿ, 3-12 ನೆಗೆಟಿವ್ ಹೌಸ್ ಅಂತ ಹೇಳ್ತೇವೆ. ಇಂಟರ್ಚೇಂಜ್ ಆದರೆ ಬಹಳ ಶುಭ. ವಿಷ್ಣುವಿನ ಸ್ತೋತ್ರಗಳನ್ನು ಪಠನೆ ಮಾಡಿ, ವೆಂಕಟೇಶ್ವರನ ಅಥವಾ ಲಕ್ಷ್ಮೀ ನರಸಿಂಹದೇವರ ದರ್ಶನ ಮಾಡಿ, ತುಳಸಿಯನ್ನು ಸಮರ್ಪಣೆ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಶುಭವಾಗುತ್ತೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಶುಭವಾಗುತ್ತೆ. ಯಾವುದಾದ್ರೂ ಹಣದ ಸಹಾಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಈ ತಿಂಗಳ 12ರ ಒಳಗಡೆ ಅದನ್ನು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅವಕಾಶಗಳಿರುತ್ತೆ, ಸಕ್ಸಸ್ ಕೂಡ ಆಗುತ್ತೆ. 12ರ ನಂತರ ಆಲ್ಮೋಸ್ಟ್ 1-1.5 ತಿಂಗಳ ಕಾಲ ಕೆಲವೊಂದಷ್ಟು ವಿಳಂಬಗಳನ್ನು ಹಣಕಾಸಿನ ವಿಚಾರದಲ್ಲಿ ನೋಡೋದಕ್ಕೆ ಕೆಲವು ಕಾರಣಗಳಿರುತ್ತೆ ವೀಕ್ಷಕರೇ. ಸೋದರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅವರು ವಿಷ್ಣುವಿನ ಆರಾಧನೆ ಮಾಡಿದರೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು. 4ನೇ ಮನೆಯನ್ನು ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. 4ರ ಅಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಭೂಮಿಕಾರಕನಾದಂತಹ ಕುಜ ದಶಮಂಗಾರಕನಾಗಿ ಸ್ವಕ್ಷೇತ್ರದಲ್ಲಿದ್ದು 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಕರ್ಕಾಟಕ ರಾಶಿಯವರಿಗೆ ಈ ಸಮಯ ಭೂಮಿಯಿಂದ ಲಾಭ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಏಕೆಂದರೆ ಗುರು ಏಕಾದಶದಲ್ಲಿದ್ದಾನೆ. ಗುರುಬಲ ಅನ್ನುವಂಥದ್ದು ಹಲವಾರು ವಿಚಾರಗಳಿಗೆ ಸಹಾಯ ಮಾಡ್ತಾ ಇರುತ್ತೆ. ಗುರುಬಲ ಯಾವ್ಯಾವ ವಿಚಾರಗಳಿಗೆ ಸಹಾಯ ಮಾಡುತ್ತೆ ಅಂದರೆ ಕುಟುಂಬದಲ್ಲಿ ಸೌಖ್ಯ, ಸ್ವಲ್ಪ ಧನಾಗಮನಗಳಿಗೂ ಕೂಡ ಗುರು ಸಹಾಯ ಮಾಡ್ತಾನೆ. ಈ ಮಾಸದಲ್ಲಿ ದ್ವಿತೀಯಾಧಿಪತಿ ಸೂರ್ಯ, ಧನಕಾರಕ ಶುಕ್ರ ಇಬ್ಬರು ಕೂಡ ವ್ಯಯಭಾವದಲ್ಲಿರ್ತಾರೆ 12ರ ನಂತರ. ಸೊ ಹಾಗಾಗಿ ಆ ಸಮಯದಲ್ಲಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಕರ್ಕಾಟಕ ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಖಂಡಿತ ಪ್ರೋಗ್ರೆಸಿವ್ ಆಗಿ ಶುರು ಮಾಡಿಕೊಳ್ಬೋದು. ಇದಕ್ಕಿಂತ ಉತ್ತಮವಾದಂತಹ ಸಮಯ ಕರ್ಕಾಟಕ ರಾಶಿಯವರಿಗೆ ಈ ಮಾಸಗಳಲ್ಲಿ, ಮುಂದಿನ ಮಾಸಗಳಲ್ಲಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ಕುಜ ಪರಮ ಯೋಗಕಾರಕ ಕರ್ಕಾಟಕ ರಾಶಿಗೆ. ಅವನು ದಶಮಂಗಾರಕನಾಗಿ ಸ್ವಕ್ಷೇತ್ರದಲ್ಲಿದ್ದು ಪ್ರಾಪರ್ಟಿ ಅನ್ನುವಂತಹ ಸ್ಥಾನವನ್ನು ವೀಕ್ಷಣೆ ಮಾಡುವಂಥದ್ದು ಅತ್ಯಂತ ಶುಭ ಫಲ. ವಾಹನದ ವಿಚಾರಗಳಲ್ಲಿ ಈ ಸಮಯದಲ್ಲಿ ಯಾವುದಾದ್ರೂ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥದ್ದಿದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ 4ರ ಅಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿರೋದರಿಂದ, ಧನಾಧಿಪತಿಯಾದಂತಹ ಸೂರ್ಯನು ಕೂಡ ವ್ಯಯಭಾವದಲ್ಲಿರೋದರಿಂದ ವಾಹನದ ವಿಚಾರಗಳಲ್ಲಿ ಸ್ವಲ್ಪ ಧನಹಾನಿ ಆಗೋದಕ್ಕೆ ಅವಕಾಶಗಳಿರುತ್ತೆ. ಸೊ ಪ್ರಾಪರ್ಟಿ ಇಂತಹ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ವಾಹನದ ವಿಚಾರಗಳು ಬಂದಾಗ ಇನ್ನು 1 ಮಾಸಗಳ ಕಾಲ ಅವಾಯ್ಡ್ ಮಾಡಿಕೊಳ್ಳೋದು ಉತ್ತಮ. ಇಲ್ಲಾಂದರೆ ಈ ತಿಂಗಳ 12ರ ಒಳಗಡೆ ಆ ವ್ಯವಹಾರಗಳನ್ನು ಮುಗಿಸ್ಕೊಳ್ಳೋದು ಶುಭವಾಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು ಇವೆಲ್ಲದೂ ಕೂಡ ಕರ್ಕಾಟಕ ರಾಶಿಯವರಿಗೆ ಸಕ್ಸಸ್ಸನ್ನು ಖಂಡಿತ ಕೊಡುತ್ತೆ ವೀಕ್ಷಕರೇ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ಖಂಡಿತ ಶುಭ ಸಮಯ ಅಂತಲೇ ಹೇಳ್ಬೋದು. ಸ್ವಲ್ಪ ಅಷ್ಟಮದಲ್ಲಿರುವಂತಹ ಶನಿ ಪಂಚಮ ಭಾವವನ್ನು ವೀಕ್ಷಣೆ ಮಾಡೋದರಿಂದ ಶನಿ ಸಂಬಂಧವಾದ ದೋಷಗಳು ನೀವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ವಿದ್ಯಾರ್ಜನೆಯಲ್ಲಿ ಮಕ್ಕಳಿಗೆ ಅಭಿವೃದ್ಧಿಗಳನ್ನು ಕೊಡುವುದಿಲ್ಲ, ಸ್ವಲ್ಪ ಹಿನ್ನಡೆಗಳಿಗೆ ಕಾರಣ ಆಗುತ್ತೆ. ಶನಿ ಪಂಚಮ ಭಾವವನ್ನು ನೋಡ್ತಾ ಇರ್ತಾನೆ. ಹಾಗಾಗಿ ಈಶ್ವರ ಅಥವಾ ಆಂಜನೇಯನ ಆರಾಧನೆ, ದರ್ಶನ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಆಂಜನೇಯನ ದರ್ಶನ ಅತ್ಯಂತ ಅವಶ್ಯಕವಾಗುತ್ತೆ. 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಪಂಚಮ ಭಾವಾಧಿಪತಿ ಕುಜ ಸ್ವಕ್ಷೇತ್ರದಲ್ಲಿರ್ತಾನೆ. ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಸಮಯ. ಗುರುದೃಷ್ಟಿ ಕೂಡ ಪಂಚಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಹಾಗಾಗಿ ವಿದ್ಯಾರ್ಜನೆ ಮಾಡುವಂಥ ಮಕ್ಕಳಿಗೆ ಆಲ್ಮೋಸ್ಟ್ ಗುರುವಿನ ಒಂದು ದೃಷ್ಟಿ ಏಕಾದಶದಿಂದ ಬೀಳುವಂಥದ್ದು, ಬಹಳಷ್ಟು ಸಮಯದಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ವಿಚಾರಗಳಲ್ಲಿ ಈ ವರ್ಷ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಕೂಡ ಮಕ್ಕಳಿಗೆ ಈ ಸಮಯದಲ್ಲಿ ಬಡ್ತಿ, ಪ್ರಮೋಷನ್, ಉದ್ಯೋಗದಲ್ಲಿ ಅಭಿವೃದ್ಧಿ, ವಿದ್ಯಾರ್ಜನೆಯಲ್ಲಿ ಅಭಿವೃದ್ಧಿ ಇದನ್ನೆಲ್ಲ ಕಾಣೋದಕ್ಕೆ ಖಂಡಿತ ಸಾಧ್ಯ. ಈ ಮಾಸ ಅದರಲ್ಲೂ ಕೂಡ ಒಂದು ಫೌಂಡೇಶನ್ ಅನ್ನುವಂಥದ್ದನ್ನು
ಮಕ್ಕಳಿಗೆ ಅಭಿವೃದ್ಧಿಯ ಪಥದ ಕಡೆಗೆ ಒಂದು ಫೌಂಡೇಶನ್ ಖಂಡಿತ ಕೊಡುತ್ತೆ. ಈ ಸಮಯದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವಂಥದ್ದು ಅವಶ್ಯಕವಾಗುತ್ತೆ. ಷಷ್ಠಭಾವನ ಶತ್ರು ಋಣ ರೋಗಸ್ಥಾನ, ಷಷ್ಠಾಧಿಪತಿ ಗುರು ಏಕಾದಶದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. ಶತ್ರುಗಳು ಕೂಡ ಮಿತ್ರ ಆಗುವಂತಹ ಸಮಯ. ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಶನಿ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮಾಂಗಲ್ಯ ಸ್ಥಾನದ ಮೇಲೆ ಗುರುಬ್ರಹ್ಮನ ದೃಷ್ಟಿ ಬೀಳುತ್ತೆ. ಗುರುಗಳ ದರ್ಶನ, ಪಾದಪೂಜೆ, ಸೇವೆ, ದತ್ತಾತ್ರೇಯರಿಗೆ ಅರ್ಚನೆ, ದಕ್ಷಿಣಾಮೂರ್ತಿಗಳ ದರ್ಶನ ಮತ್ತು ಅರ್ಚನೆ ಮಾಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೆ, ವಿವಾಹದ ಅಂಚಿನಲ್ಲಿರುವವರು ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಕಳೆದ 1-1.5 ವರ್ಷಗಳಿಂದ ಅಷ್ಟಮ ಶನಿಯ ಪ್ರಭಾವಗಳನ್ನು ಈ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ವಿವಾಹದ ವಿಚಾರಗಳಲ್ಲಿ ಬಹಳಷ್ಟು ಹಿನ್ನಡೆಗಳನ್ನು ಕಾಣ್ತಾ ಬಂದಿದ್ದೀರಾ. ಯಾಕೆಂದರೆ ಶನಿಯನ್ನು ಮಂದಚಾರ ಅಂತ ಹೇಳ್ತೇವೆ. ಅವನು ಯಾವ ಭಾವದಲ್ಲಿ ಕೂತ್ಕೊಳ್ತಾನೆ ಆ ಭಾವದ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಅಂತ. ಅದರಲ್ಲೂ ಕಳೆದ 2.5 ವರ್ಷಗಳು ಶನಿ ಸಪ್ತಮದಲ್ಲಿದ್ದಾಗ ವಿವಾಹವನ್ನು ವಿಳಂಬ ಮಾಡುವ ಪ್ರಯತ್ನ ಮಾಡ್ತಾನೆ. ಈಗ ಅಷ್ಟಮ ಶನಿಯಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಷ್ಟು ಸಕ್ಸಸ್ಸನ್ನು ಕಾಣ್ತಾ ಇರೋದಿಲ್ಲ. ಇವೆಲ್ಲ ಕಳೆದ 3-3.5 ವರ್ಷಗಳಿಂದ ಕರ್ಕಾಟಕ ರಾಶಿಯವರು ನೋಡ್ತಾ ಬಂದಿರುವಂತಹ ಸಮಸ್ಯೆ. ಅದರಲ್ಲೂ ಕೂಡ ವಿವಾಹದ ವಿಚಾರಗಳಿಗೆ ಅವೆಲ್ಲ ಈಗ ಸಕ್ಸಸ್ಸನ್ನು ಕೊಡೋದಕ್ಕೆ ತುಂಬ ಕಾರಣವಾಗುತ್ತೆ. ಯಾಕೆಂದರೆ ಭಾಗ್ಯಾಧಿಪತಿಯಾಗಿ ಗುರು ಏಕಾದಶದಲ್ಲಿ ಕೂತು ಪಂಚಮ ಜ್ಞಾನಸ್ಥಾನ, ಸಂತಾನ ಸ್ಥಾನವನ್ನು ನೋಡ್ತಾನೆ. ಅದೇ ರೀತಿಯಾಗಿ ಮಾಂಗಲ್ಯ ಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಸ್ವಲ್ಪ ಗುರುಗಳ ದರ್ಶನ, ಪಾದಪೂಜೆ ಅಥವಾ ದತ್ತಾತ್ರೇಯರು, ದಕ್ಷಿಣಾಮೂರ್ತಿಗಳ ದರ್ಶನ, ಅರ್ಚನೆ ಇದೆಲ್ಲ ಮಾಡಿದರೆ ವಿವಾಹ ಸುಗಮವಾಗುತ್ತೆ. ದಾಂಪತ್ಯ ಜೀವನಕ್ಕೆ ಅತ್ಯಂತ ಶುಭ ಸಮಯ ಅಂತ ಕೂಡ ಹೇಳ್ಬೋದು. ದಂಪತಿಗಳು ಕೂಡ ಗಂಡ ಹೆಂಡತಿ ಆರೋಗ್ಯದಲ್ಲಿ ಕಾಣ್ತಾ ಬಂದಂತಹ ಸಮಸ್ಯೆಗಳೇನಿದೆ, ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಸಮಸ್ಯೆಗಳು ಅಥವಾ ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ಟೆನ್ಷನ್ಗಳು, ಇವೆಲ್ಲ ಈಗ ಪರಿಹಾರ ಆಗೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ ವೀಕ್ಷಕರ. ಅಷ್ಟಮ ಭಾವನ ಮೃತ್ಯುಸ್ಥಾನ, ಗೌಪ್ಯ ರಂಧ್ರಸ್ಥಾನ ಅಂತ ಹೇಳ್ತೇವೆ. ಅಷ್ಟಮದಲ್ಲಿ ಶನಿ ಸಂಚಾರ ಸ್ವಲ್ಪ ಎಷ್ಟೇ ಒಳಿತನ್ನು ಕಾಣ್ತಾ ಇದ್ದರೂ ಕೂಡ ಟೆನ್ಷನ್ಗಳನ್ನು ಶನಿ ಕೊಡ್ತಾನೆ. ಏಕೆಂದರೆ ಮೃತ್ಯುಸ್ಥಾನದಲ್ಲಿ ಅವನ ಸಂಚಾರ ಆಗುವಾಗ ನರ್ವಸ್ ಸಿಸ್ಟಮ್ ಮೇಲೆ ಪ್ರೆಷರ್ ಕೊಡ್ತಾನೆ ಶನಿ. ಅದು ವಿಪರೀತವಾದ ಟೆನ್ಷನ್ಗಳಿಗೆ ಕಾರಣ ಆಗುತ್ತೆ. ಈಶ್ವರನ ದರ್ಶನ ಮಾಡಿ ಸೋಮವಾರದ ದಿವಸ ರುದ್ರಾಭಿಷೇಕ ಅಥವಾ ಬಿಲ್ಪತ್ರೆ ಸಮರ್ಪಣೆ ಮಾಡುವಂಥದ್ದು, ಭಸ್ಮಾರ್ಚನೆ ಇದು ಶುಭವಾಗುತ್ತೆ. ಸಾಧ್ಯವಾದಲ್ಲಿ ಆಂಜನೇಯನ ದರ್ಶನ ಮಾಡಿ, ಆಂಜನೇಯನಿಗೆ ತುಳಸಿಯನ್ನು ಸಮರ್ಪಣೆ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ 1 ವರ್ಷ ಅಷ್ಟಮ ಶನಿ ನಡೆಯುತ್ತೆ. ಆ 1 ವರ್ಷ ಗುರುಬಲ ಇರುತ್ತೆ. ಹಾಗಾಗಿ ಇನ್ನು ಮುಂದೆ ನಡೆಯುವಂತಹ ಕಾಲಗಳೇನಿದೆ ಅಷ್ಟಮ ಶನಿಯ ಪ್ರಭಾವಗಳು ಹೆಚ್ಚಾಗಿ ಇರೋದಿಲ್ಲ. ಟೆನ್ಷನ್ಗಳು ತುಂಬ ಕಡಿಮೆ ಆಗುತ್ತೆ. ಪ್ರೋಗ್ರೆಸಿವ್ ಆಗಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಭಾಗ್ಯಾಧಿಪತಿ ಏಕಾದಶದಲ್ಲಿರೋದ್ರಿಂದ ಅತಿಶಯವಾದ ಲಾಭಗಳನ್ನು ಕಾಣೋದಕ್ಕೆ ಸಾಧ್ಯ. ಭಾಗ್ಯೋದಯಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ದಶಮ ಕರ್ಮ ಉದ್ಯೋಗ ಸ್ಥಾನದಲ್ಲಿ ಸ್ವಕ್ಷೇತ್ರ ಕುಜನ ಸಂಚಾರ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳಿದ್ದರೆ ಕರ್ಕಾಟಕ ರಾಶಿಯವರು ಖಂಡಿತ ಮಾಡಿಕೊಳ್ಬೋದು. ಶನಿ ದೃಷ್ಟಿ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳೋದ್ರಿಂದ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ ಇರ್ತಾನೆ. ಹಾಗೆ ಪ್ರೇರಣೆಗಳನ್ನು ಕೂಡ 2-3 ರೀತಿಯಲ್ಲಿ ಕೊಡ್ತಾನೆ. ಏಕಕಾಲದಲ್ಲಿ ಹಲವಾರು ಪ್ರೇರಣೆಗಳಾದಾಗ ಯಾವ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು, ಯಾವ ರೀತಿಯ ಫಲಗಳನ್ನು ನಾವು ಕಾಣ್ತೇವೆ ಅಂದರೆ ಪ್ರೇರಣೆ, ಪ್ರಯತ್ನ, ಪ್ರತಿಫಲ ಇದು 3 ಸರಿ ಹೊಂದಬೇಕಾದ್ರೆ ದೈವಾನುಗ್ರಹ ಇರಬೇಕು ಅಂತ. ಅದಕ್ಕೆ ಭಗವಂತನನ್ನು ಆದಿಯೂ ನೀನೇ, ಅಂತ್ಯವೂ ನೀನೇ. ಆದಿಯಲ್ಲಿ ಪ್ರೇರಣೆಯನ್ನು ಕೊಡುವಂಥವನು, ಅಂತ್ಯದಲ್ಲಿ ಪ್ರತಿಫಲವನ್ನು ಕೊಡುವಂಥವನು, ಎರಡೂ ಕೂಡ ಅವನೇ ಆಗಿರ್ತಾನೆ. ಮಧ್ಯದ ಪ್ರಯತ್ನಗಳನ್ನು ಮಾತ್ರ ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ಯಾವ ದಿಕ್ಕಿನ ಕಡೆ ಪ್ರಯತ್ನಗಳನ್ನು ಮಾಡಬೇಕು, ಇಂತಹ ಗೊಂದಲಗಳಿದ್ದಾಗ ಈ ಮಾಸಗಳು ವಿಶೇಷವಾಗಿ ಒಬ್ಬ ರಾಜಗ್ರಹ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಕುಜ ಕರ್ಮ ಉದ್ಯೋಗದಲ್ಲಿ ಗುರುಬಲ ಅತಿಶಯವಾಗಿದೆ. ಗುರು ಮತ್ತು ಕುಜ ಇಬ್ಬರು ಮಿತ್ರರು. ಕರ್ಕಾಟಕ ರಾಶಿಗೆ ಅವರಿಬ್ಬರು ಯೋಗಕಾರಕರು. ಈ ರೀತಿಯಾಗಿ ಬಲಿಷ್ಠ ಗ್ರಹಗಳೆಲ್ಲ ಉತ್ತಮ ಸ್ಥಿತಿಯಲ್ಲಿದ್ದಾಗ
ಉದ್ಯೋಗದ ಪರಿವರ್ತನೆಗಳು ಶುಭವಾಗುತ್ತೆ. ಶನಿ ದೃಷ್ಟಿ ಇದೆ ಅನ್ನುವಂಥದ್ದು ಮಾತ್ರ ನೆಗೆಟಿವ್. ಅದಕ್ಕೆ ಸ್ವಲ್ಪ ಈಶ್ವರನ ದರ್ಶನ ಮಾಡಿ, ಅಭಿಷೇಕ ಮಾಡಿ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಕರ್ಕಾಟಕ ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಏಕಾದಶ ಲಾಭಸ್ಥಾನ. ನೀವು ಮಾಸ ಭವಿಷ್ಯಗಳನ್ನು ನೋಡ್ತಾ ಇದ್ದರೆ ನೋಡಿ, ಜೂನ್ ತಿಂಗಳ 14ರ ತನಕ ಲಾಭಸ್ಥಾನದಲ್ಲಿ 4 ಗ್ರಹಗಳು, ರವಿ, ಬುಧ, ಶುಕ್ರ ಮತ್ತು ಗುರು, ಅವರು 4 ಜನ ಪ್ರಾಪರ್ಟಿ ಅನ್ನುವಂತಹ ಸ್ಥಾನಗಳನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿದ್ರೂ ಕೂಡ ಜೂನ್ 12ರ ತನಕ ಅತಿಶಯವಾದ ಲಾಭಗಳನ್ನು ಕಾಣೋದಕ್ಕೆ ಸಾಧ್ಯ. ಕೊಡೋದು ತಗೊಳ್ಳೋದು ಇವೆಲ್ಲ ಶುಭವಾಗುತ್ತೆ. ಈ ಮಾಸದ ಮಧ್ಯಭಾಗದ ತನಕ ಆ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅತಿ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ಬೋದು. ಉದ್ಯೋಗದ ಪರಿವರ್ತನೆಗಳು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್, ಬಡ್ತಿ ಇದನ್ನೆಲ್ಲ ಕಾಣೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ. ಈ ತಿಂಗಳ ಮಧ್ಯಭಾಗದ ನಂತರ ವ್ಯಯಭಾವದಲ್ಲಿ 3 ಗ್ರಹಗಳ ಚಲನೆ ಆಗ್ತಾ ಇರುತ್ತೆ, ಬುಧ, ಶುಕ್ರ ಮತ್ತು ಸೂರ್ಯ. ಅದರಲ್ಲೂ ಬುಧ ಶುಕ್ರರು ಅಸ್ತಂಗತರಾಗಿಯೇ ಸಂಚಾರ ಮಾಡ್ತಾ ಇರ್ತಾರೆ. ಅದು ಒಂದಷ್ಟು ವಿಚಾರಗಳಿಗೆ ಹಿನ್ನಡೆಯನ್ನು ಕೊಡುತ್ತೆ, ಧನಾಗಮನಗಳಿಗೆ ವಿಳಂಬ ಮಾಡೋದಕ್ಕೆ ಕಾರಣ ಆಗುತ್ತೆ. ಸೊ ಇದು 1 ತಿಂಗಳ ಕಾಲ ಇರುತ್ತೆ. ಅದು ಜೂನ್ 14ರ ನಂತರದಲ್ಲಿ ಮುಂಬರುವ ಮಾಸಗಳ ಮಧ್ಯಭಾಗದ ತನಕ ಇಂತಹ ಪರಿಸ್ಥಿತಿಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಮಾಸ ಭವಿಷ್ಯದಲ್ಲಿ ಜೂನ್ ತಿಂಗಳ ಮಧ್ಯಭಾಗದ ತನಕ ಬಹಳಷ್ಟು ಅಭಿವೃದ್ಧಿಗಳಿದೆ. ತದನಂತರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗೋದಕ್ಕೆ ಕಾರಣಗಳಿರುತ್ತೆ. ಆ ಸಮಯದಲ್ಲಿ ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳಿದರೆ ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.